ಇಂದ ಓಕೆ ಅಪ್ಪ ಅಮ್ಮನೂ ಸಹ ಜೋಡಿಯಾಗಿ ಸರಾಕೆರೆಗೆ ಬರ್ತಾ ಇದ್ರು. ಅವ್ರು ಇಡೀ ಫ್ಯಾಮಿಲಿ ಸಮೇತಾಗಿ ಥೆರಪಿಗೆ ಬರ್ತಾ ಇದ್ರು. ಇವಾಗ ರೆಗ್ಯುಲರ್ ಆಗಿ ಮನೆಯಲ್ಲೇ ಜೇಡ್ ಆಲ್ಕಲೈನ್ ವಾಟರ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಒಂದು ಬೆಸ್ಟ್ ಆಗಿ ರಿಸಲ್ಟ್ ಇದೆ. ಅಪ್ಪ ಅಮ್ಮನ ಹತ್ರನೇ ಮಾತಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಶಮೀಮ್. ಎಲ್ಲಿಂದ ಬರ್ತಾ ಇರೋದಮ್ಮ? ದಾವಣಗೆರೆ. ಸರಾಕೆರೆಗೆ ಎಷ್ಟು ದಿನ ಬಂದಿದ್ರಿ? 15 ಡೇಸ್ ಬಂದಿದ್ದೆ. ಓಕೆ, ಏನ್ ಪ್ರಾಬ್ಲಮಿಗೋಸ್ಕರ ನೀವು ಬಂದಿದ್ರಮ್ಮ ಸರಾಕೆರೆಗೆ? ಬ್ಯಾಕ್ ಪೈನ್ ತುಂಬಾ ಜಾಸ್ತಿ ಇತ್ತು ಅವಾಗ, ಅದಕ್ಕೋಸ್ಕರ ಬಂದಿದ್ದೆ. ಓಕೆ, ಮತ್ತೆ ಥೆರಪಿ ನೀವು ಮಾಡಿದ್ರಲ್ವಾ, ಅವಾಗ ಹೇಗ ಅನಿಸ್ತು? ಸ್ವಲ್ಪ ರಿಲೀಫ್ ಆಯ್ತು. ಚೇರ್ ಥೆರಪಿ ಆಮೇಲೆ ಬೆಡ್ ಥೆರಪಿ ಎಲ್ಲ ತಗೊಂಡು ಸ್ವಲ್ಪ ರಿಲೀಫ್ ಆಯ್ತು. ಆಮೇಲೆ ನೀವು ಸ್ಟಾಪ್ ಸ್ಟಾಪ್ ಮಾಡಿ ಬರಕ್ಕಾಗಿಲ್ಲ ಅಂತ. ಮತ್ತೆ ಪೈನ್ ಜಾಸ್ತಿನೇ ಇತ್ತು, ಬಟ್ ಮನೆಗೆ ತಗೊಂಡ್ಬಂದ್ಮೇಲೆ ಸ್ವಲ್ಪ ದಿನ ತಗೊಂಡಾಗ ಪರವಾಗಿಲ್ಲ. ಓಕೆ, ಇವಾಗ ಅಲ್ಲಿ ಬಂದ್ಬಿಟ್ಟು ನೀವು 1 ಟೈಮ್ ಮಾಡ್ತಾ ಇದ್ರಿ, ಇಲ್ಲಿ ಮನೆಯಲ್ಲಿ ರೆಗ್ಯುಲರ್ ಆಗಿ 2 ಟೈಮ್ ಯೂಸ್ ಮಾಡ್ತಾ ಇದ್ದೀರಾ. ಅದ್ರ ಜೊತೆ ಜೇಡ್ ವಾಟರ್ ರೆಗ್ಯುಲರ್ ಆಗಿ ಉಪಯೋಗ ಮಾಡ್ಕೊಳ್ತಾ ಇದ್ರಲ್ವಾ, ಏನ್ ಚೇಂಜಸ್ ಆಗಿದೆ? ಪರವಾಗಿಲ್ಲ, ಓವರ್ ಆಲ್ ಹೆಲ್ತ್ ಚೆನ್ನಾಗಿದೆ. ಜಾಸ್ತಿ ಶೀತ ಕೆಮ್ಮು ಆ ಥರದ್ದೆಲ್ಲ ಏನು ಮತ್ತೆ ಆಗಿಲ್ಲ. ಅವಾಗ ಫಸ್ಟ್ ಟೈಮ್ ತಗೊಂಡಾಗ ತುಂಬಾ ಕೋಲ್ಡ್ ಆಗಿತ್ತು. ಪರವಾಗಿಲ್ಲ, ಚೆನ್ನಾಗಿದೆ. ಮತ್ತೆ ಏನೆಲ್ಲ ಚೇಂಜಸ್ ಆಗಿದೆ? ಮತ್ತೆ ಕಾಲ್ ತುಂಬಾ ಹೊಡಿತಾ ಇತ್ತು, ಅದು ಬೇಗ ರಿಕವರ್ ಆಯ್ತು ಅದು ಥೆರಪಿ ತಗೊಂಡಿದ ತಕ್ಷಣ. ಅದು ನಿಮ್ಗೆ ಯಾವ ಟೈಮಲ್ಲಿ ಬರೋದಮ್ಮ ಪ್ರಾಬ್ಲಮ್? ಕಾಲ್ ಪ್ರಾಬ್ಲಮ್ ರೆಗ್ಯುಲರ್ ಆಗಿ ಇರ್ತಿತ್ತು. ರೆಗ್ಯುಲರ್ ಆಗಿ ಎಷ್ಟು ವರ್ಷದಿಂದ ಇತ್ತು? ಇಷ್ಟು ವರ್ಷದಿಂದ ಏನಲ್ಲ, ಒಂದು 6 ಮಂತ್ಸ್ ಇಂದ ಆಗಿತ್ತು. ಏನಾದ್ರು ಪೇನ್ ಆಗ್ತಾ ಇತ್ತಾ? ಪೇಯ್ನು ಇತ್ತು, ಮತ್ತೆ ಕಾಲ್ ತುಂಬಾ ಹೊಡಿತಾ ಇತ್ತು. ಪೇನ್ ಆಗ್ತಾ ಇತ್ತು. ಎಷ್ಟು ದಿನ ನೀವು ವಾಟರ್ ಥೆರಪಿ ಮಾಡಿದ್ರೆ ಅಥವಾ ಜೇಡ್ ವಾಟರ್ ಕುಡಿದ್ರಾ? ಇಲ್ಲ, ಜೇಡ್ ವಾಟರ್ ಕುಡಿತಾ ಇದ್ದೆ, ಬೆಡ್ ಥೆರಪಿ ತಗೊಳ್ತಾ ಇದ್ದೆ. ಜೇಡ್ ವಾಟರ್ ಕುಡಿದು ಥೆರಪಿ ಮಾಡಿದ್ಮೇಲೆ ಕಡಿಮೆ ಆಯ್ತು. ಓಕೆ, ನೀವು ಸರಾಕೆರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿದೆ, ಎಲ್ಲ ಪ್ರಾಡಕ್ಟ್ಸ್ ಚೆನ್ನಾಗಿದೆ. ಎಲ್ಲಾದ್ರಲ್ಲೂ ಹೆಲ್ತ್ ಬೆನಿಫಿಟ್ಸ್ ಇದೆ. ಓಕೆ ಅಮ್ಮ, ಇವಾಗ ನಿಮ್ ಪ್ರಕಾರ ಇದನ್ನ ರೆಗ್ಯುಲರ್ ಆಗಿ ಮಾಡ್ಬೇಕಾ ಅಥವಾ ರಜಾ ಮಾಡಿ ಮಾಡ್ಬೇಕಾ? ರೆಗ್ಯುಲರ್ ಆಗೇ ಮಾಡ್ಬೇಕು. ರೆಗ್ಯುಲರ್ ಆಗಿ ಮಾಡುವಾಗ ರಿಸಲ್ಟ್ ಇದೆ. ಹೌದು. ಓಕೆ ಅಮ್ಮ, ಥ್ಯಾಂಕ್ ಯು. ನಮಸ್ತೆ. ಓಕೆ, ನಿಮ್ಮ ಹೆಸರು? ತನ್ವೀರ್. ಓಕೆ, ನಿಮಗೆ ಏನ್ ಪ್ರಾಬ್ಲಮ್ ಇತ್ತು? ನಮಗೆ ಮೇನ್ ಗ್ಯಾಸ್ಟ್ರಿಕ್ ಆಗ್ತಾ ಇತ್ತು, ಮತ್ತೆ ಅದ್ರ ಜೊತೆಲೆ ನಮಗೆ ಸಂಜೆ ಆಗ್ತೀನಿ ಟಯರ್ಡ್ನೆಸ್ ಆಗೋದು, ಒಂಥರ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿರಲ್ಲ ಕೆಲಸದಲ್ಲಿ. ಸ್ವಲ್ಪ ಸಿಟ್ಟು ಜಾಸ್ತಿ ಬರ್ತಾ ಇತ್ತು. ಕೋಪ ಜಾಸ್ತಿ, ಅಂದರೆ ಒಂಥರ ಇರಿಟೇಟಿಂಗ್ ಆಗೋ ಥರ ಆಗ್ತಾ ಇತ್ತು. ಅದು ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ನಾವು ಥೆರಪಿ ಸ್ವಲ್ಪ ಕಡಿಮೆ ತಗೊಳ್ತೀವಿ, ಬಟ್ ನೀರು ಕಂಟಿನ್ಯೂ ತೊಗೊಳೋದಕ್ಕೆ ಕಾರಣ, ಮತ್ತು ನೀರು ಕುಡಿತಾನೆ ಇರಬೇಕು ಅನಿಸುತ್ತೆ. ಸೊ ಎಷ್ಟು ಸತಿ ಕುಡಿದ್ರೂ ಬೇರೆ ನೀರೆಲ್ಲ ನಾರ್ಮಲ್ ವಾಟರ್ ಎಲ್ಲ ಕುಡಿದ್ರೆ ಒಂಥರ ಬಾಯಾರಿಕೆ ಆರೋಗೋಗ್ಬಿಡುತ್ತೆ, ಮತ್ತು ಕುಡಿಬೇಕಂತ ಅನಿಸಲ್ಲ. ಅದಾದ್ಮೇಲೆ ನಮ್ಗೇನಾದ್ರು ಇರಿಟೇಟ್ ಆದರೆ ಬಾಡಿಲಿ ಅನ್ಸಿದ್ರೆ ಕುಡಿಬೇಕಂತ ಇದು ಈ ವಾಟ್ರಿಂದ ಏನಾಗ್ತಾ ಇದೆ, ನಮಗೆ ಅದು ಕುಡಿತಾನೆ ಇರಬೇಕು ಅಂತ ಒಂಥರ ಫೀಲ್ ಆಗುತ್ತೆ. ಮತ್ತು ಮೇನ್ ಚೇಂಜಸ್ ನಮಗೆ ಕಾಣಿಸಿದ್ದೇನೆಂದರೆ, ಬಾಡಿ ಒಂಥರ ಲೈಟ್ ಆಗಿರ್ತಿತ್ತು, ಅಂದರೆ ಆ್ಯಕ್ಟಿವ್ ಆಗಿರೋದು. ಮತ್ತು ಅದ್ರ ಜೊತೆಲಿ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಕಡಿಮೆ ಆಯಿತು. ಹಗುರ ಅನಿಸುತ್ತೆ, ಗ್ಯಾಸ್ಟ್ರಿಕ್ ಆಗೋದು ತುಂಬ ಕಡಿಮೆ ಆಯಿತು. ಅಂದರೆ ನಮಗೆ ಕಂಟಿನ್ಯೂ ಒಂದು 2 ವರ್ಷ 3 ವರ್ಷದಿಂದ ನಮಗೆ ಗ್ಯಾಸ್ಟ್ರಿಕ್ ಮಧ್ಯದಲ್ಲಿ ಆಗ್ತಾನೆ ಇರುತ್ತೆ. ಆ ಟೈಮಲ್ಲಿ ಜೀರಿಗೆ ಪೌಡ್ರ್ ಅದನ್ನೆಲ್ಲ ಹಾಕೊಂಡ್ಬಿಟ್ಟು ಕುಡಿತಿದ್ದು. ಬಟ್ ಈ ನೀರು ಕುಡ್ದಾಗಿಂದ ಗ್ಯಾಸ್ಟ್ರಿಕ್ ಸ್ವಲ್ಪ ಕಡಿಮೆ ಇದೆ. ಆ ಥರ ಏನಾಗುತ್ತೆ. ಗ್ಯಾಸ್ಟ್ರಿಕ್ ಆಗೋ ಟೈಮಲ್ಲಿ ಅಂದರೆ ಒಂದು ಸ್ವಲ್ಪ ಎದೆನೋವು ಬರೋದು ಆ ಥರ ಎಲ್ಲ ಆಗ್ತಾಯಿತ್ತು. ಲೈಟಾಗಿ ಏನೋ ಒಂಥರ ಚುಚ್ಚುತ್ತೆ, ಆ ಥರ ಆಗೋದು, ಅದೆಲ್ಲ ಆಗ್ತಾಯಿತ್ತು. ಆಮೇಲೆ ಹೊರಗಡೆ ಇದ್ದಾಗ ಆ ಥರ ಎಲ್ಲ ಚುಚ್ಚೋದೆಲ್ಲ ಆಗುತ್ತೆ. ಮನೇಲಿ ಇಲ್ಲಿದ್ದ ಕೆಲಸ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಕಡಿಮೆ ಆಗಿತ್ತು. ಬಟ್ ಗ್ಯಾಸ್ಟ್ರಿಕ್ ಅಂತೂ ಕಂಟಿನ್ಯೂ ಇದ್ದೇ ಇರ್ತಿತ್ತು. ಅಂದರೆ ನಮ್ಮದು ಕರೆಕ್ಟ್ ಟೈಮ್ ಇಲ್ಲ ಊಟ ಮಾಡೋದು, ಹಂಗಾಗಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಾಯಿತ್ತು. ಬಟ್ ಈ ನೀರು ತಗೊಳ್ಳೋದ್ರಿಂದ ಅದೊಂದು, ಮತ್ತು ಹೊಟ್ಟೆ ಹಸಿವು ತುಂಬ ಆಗುತ್ತೆ. ಹೊಟ್ಟೆ ಹಸಿವು ತುಂಬ ಆಗುತ್ತೆ ಈ ನೀರು ತಗೊಳ್ಳೋದ್ರಿಂದ. ಚೆನ್ನಾಗಿ ಆಕ್ಟಿವ್ ಇದೆ. ನಂಗೆ ಮೇಜರ್ ಆಗಿದ್ದು ಗ್ಯಾಸ್ಟ್ರಿಕ್ ಮತ್ತು ಇನ್ನೊಂದು ಟಯರ್ಡ್ನೆಸ್, ಅದೆರಡು ನಮಗೆ ರಿಸಲ್ಟ್ ಆಯಿತು. ಅದೇ ಮೇನ್ ಇರ್ತಿತ್ತು. ಓಕೆ, ಇವಾಗ ತುಂಬಾ ಜನ ಬಂದ್ಬಿಟ್ಟು ವರ್ಕರ್ಸ್ ಇರ್ತಾರೆ, ಅವ್ರು ಈ ಥೆರಪಿನ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಟ್ ಏನಾದ್ರು ನೆಗ್ಲೆಕ್ಟ್ ಮಾಡಬಾರ್ದು, ಯಾಕಂದರೆ ಹೆಲ್ತ್ ಏನಾದರೂ ಆಯಿತು ಅಂದರೆ ಕೊನೆಗೆ ಎಷ್ಟು ದುಡ್ಡು ಕೊಟ್ಟರು ಏನು ಸಿಗಲ್ಲ. ಬಟ್ ಅದಕ್ಕೊಂದು ಟೈಮ್ ಕೊಟ್ಟು ನಾವು ಕಂಟಿನ್ಯೂ ತಗೊಂಡ್ರೆ, ಬಟ್ ಏನು ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ ಏನು ನೀರಾದರೂ ಕುಡಿಯೋ ಥರ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಅದು ಕಂಟಿನ್ಯೂ ಆಗುತ್ತೆ ಅಂತ ನಮ್ಮದು ಇದು. ನೀರು ಅಟ್ಲೀಸ್ಟ್ ಏನೋ ಕುಡಿಯೋದು ಒಂದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಈ ನೀರು ಹೆಂಗಿದ್ರು ನಾವು ಕುಡಿದು ಅದಕ್ಕೆ ನಾವು ಸಪ್ರೇಟ್ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ ಆರಾಮಾಗಿ ನಾವು ತುಂಬ್ಕೊಂಬಿಟ್ಟು ಅದನ್ನ ಡೈಲಿ ಯೂಸ್ ಮಾಡ್ತಿದ್ರೆ ಚೆನ್ನಾಗಿ. ಬಟ್ ನನಗೆ ಅಲ್ಲಿ ಪರ್ಸೆಂಟೇಜ್ ಅನ್ನೋಕ್ಕಿಂತ ನನಗೆ ಮೇನ್ ಟಯರ್ಡ್ನೆಸ್ ಹೋಯ್ತು. ಒಂದು 50% ಬಾಡಿಲಿ ಒಂಥರ ಲೈಟರ್ ಥರ ಫೀಲ್ ಆಗುತ್ತೆ. ಸೊ ಏನಂದರೆ ಊಟ ಮಾಡ್ಬೇಕಾದ್ರೂ ಒಂಥರ ಗ್ಯಾಸ್ ಥರ ಆಗೋದು, ಉರಿಯೋ ಥರ ಎಲ್ಲ ಆಗೋದು, ಆ ಥರ ಎಲ್ಲ ಏನೂ ಇರೋದಿಲ್ಲ, ಕಡಿಮೆ ಆಗಿದೆ. ಸೊ ಅಪ್ಪ ಅಮ್ಮಂದಿರಿಗೆ ಮೇನ್ ವಾಟ್ರ್ ಬಗ್ಗೆ ಏನು ಹೇಳೋದಂತ ಇಷ್ಟಪಡೋದಂದರೆ, ಒಂದು ಕೆಲವು ಜನ ನೀರು ಕುಡಿಯಲ್ಲ, ಸೊ ಜಾಸ್ತಿ ನೀರು ಕುಡಿಬೇಕನ್ಸುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ, ಬಾಡಿಲಿ ಏನಾದರೂ ನಮಗೆ ಹೆಚ್ಚು ಕಮ್ಮಿ ಇದ್ದರೆ ನನಗೆ ಟಯರ್ಡ್ನೆಸ್ಸೇ ಮೇನ್ ನಮಗೆ ಕಡಿಮೆ ಆಗಿದ್ದು ಅದರಲ್ಲಿ.
ಡೇ ಬೈ ಡೇ ನಾವು ಬೇರೆ ಆ್ಯಕ್ಟಿವಿಟೀಸ್ ಏನು ಮಾಡಲ್ಲ, ಆಫೀಸ್ ಕೆಲಸ ಬಿಟ್ಟರೆ ಬೇರೆ ಏನೂ ಮಾಡಲ್ಲ ನಾವು. ಸೊ ಆದ ಕಾರಣ ನಾವು ನೀರು ಮತ್ತು ಬೇರೆ ಆ್ಯಕ್ಟಿವಿಟೀಸ್ ಮಾಡಿದ ಕಾರಣ ಟೈರ್ಡ್ನೆಸ್ ಇರ್ತಾಯಿತ್ತು. ಮತ್ತು ರಾತ್ರಿ ನಿದ್ದೆ ಏನಾದರೂ ಸರಿ ಬರಲಿಲ್ಲ ಅಂದರೆ ಒಂದು ಸ್ವಲ್ಪ ನಿದ್ದೆನೂ ಚೆನ್ನಾಗಿ ಬರುತ್ತೆ ನನಗೆ, ಅದು ಫೀಲ್ ಆಯಿತು. ಓಕೆ, ಇವಾಗ ನೀವು ಇಷ್ಟು ಅಮೌಂಟ್ ಕೊಟ್ಟು ತಗೊಂಡ್ಬಂದಿರಲ್ವಾ, ಹಾ, ವೇಸ್ಟ್ ಹೌದು. ಅಂತ ಅನ್ಸಿಲ್ವಾ? ನಂಗೆ ಅದು ಫೀಲ್ ಆಗಿಲ್ಲ, ಯಾಕಂದರೆ ಹಾಸ್ಪಿಟ್ಲಿಗೆ ಹೋದರೆ ನೀವು ಮಿನಿಮಮ್ 1 ಲ್ಯಾಕ್ ಅಂತೂ ನಾವು ಸರ್ಜರಿ ಅಪ್ಪ ಅಮ್ಮಗೆ ಮಾಡಿಸಿದ್ರೆ ನಮ್ಗೆ ಮಿನಿಗೆ ಅಪ್ಪಾಜಿಗೆ ಒಂದು 2-3 ಲಕ್ಷ ಆಯಿತು, ಮತ್ತು ಅಮ್ಮಗೆ 1 ಲಕ್ಷ ಮಿನಿಮಮ್ ಆಯಿತು. ಅದು ಮಿನಿಮಮ್ ಅಮೌಂಟ್. ಸೊ ಅದನ್ನು ನಾವು ಸೇವಿಂಗ್ಸ್ ಯಾವ ಥರ ಮಾಡಿಬಿಟ್ಟು ತಗೊಂಡ್ರೆ ಯೂಸ್ಫುಲ್ಲು. ಯಾಕಂದರೆ ನಾವು ಎಲ್ಲ ಹಾಸ್ಪಿಟ್ಲಿಗೆ ಹೋದ್ರೂ ಒಂದು ಮಿನಿಮಮ್ ಏನಾದರೂ ECG ಮಾಡಿದ್ರು ಅಥವಾ ಬ್ಲಡ್ ಚೆಕಪ್ ಮಾಡಿದ್ರು ಅಂದ್ರೆ 2-3 ಸಾವಿರ ಕಡಿಮೆ. ಅದು ನಾವು ಎಲ್ಲೋದ್ರೂ ಕಡಿಮೆ ಅಂತಂದರೆ ಅಷ್ಟಾಗುತ್ತೆ. ಅದನ್ನೇ ಒಂಥರ ಸೇವಿಂಗ್ಸ್ ಥರ ಇಂಪ್ಯಾಕ್ಟ್ ಮಾಡ್ಕೊಂಬಿಟ್ಟು ತಗೊಳೋದು ಒಳ್ಳೇದು ಅನಿಸುತ್ತೆ. ಬಟ್ ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದರೆ ನಾವು ಅನಲೈಸ್ ಮಾಡಿರೋ ಪ್ರಕಾರ 50-60 ತೌಸಂಡ್ಗೆಲ್ಲ ಸಿಗ್ತಾ ಇದೆ. ಬಟ್ ಏನಂದರೆ ಈ ಥರ ಪ್ರೂಫ್ ಕೊಟ್ಟು ಮಾಡೋ ಯಾವುದು ಪ್ರಾಡಕ್ಟ್ ಕೂಡ ನೋಡಿಲ್ಲ. ಇದೇ ಥರನೇ ಬೇರೆ ಎಲ್ಲ ಮಾಡ್ತಾಯಿದ್ದಾರೆ. ಬಟ್ ತಗೊಂಡು ಬಂದಮೇಲೆ ಅದು ನಮಗೆ ಬಾಡಿಗೆ ಅದು ಹೊಂದಿಕೆ ಆಗುತ್ತೋ ಇಲ್ಲ, ಅಥವಾ ನಾವು ಥೆರಪಿಗೆ ಹೋದಾಗ ಯಾರು ಕೂಡ ನಮಗೆ ಫೋರ್ಸ್ ಮಾಡಲಿಲ್ಲ ತಗೊಳ್ಳಿ ಅಂತ. ನಮಗೆ ಒಂದೇ ಫೋರ್ಸ್ ಮಾಡಿದ್ದು ಕಂಟಿನ್ಯೂ ಬಂದು ತಗೊಳ್ಳಿ ಅಂತ. ಸೊ ಅದಕ್ಕೋಸ್ಕರ ಏನಂದರೆ ಥೆರಪಿಗೆ ಹೋಗ್ಬಿಟ್ಟು ನಿಮಗೆ ಬಾಡಿಗೆ ಎಲ್ಲ ಚೇಂಜಸ್ ಆದಮೇಲೆ ನೀವು ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಬಟ್ ಯಾವುದೇ ಒಂದು ಥೆರಪಿ ತೊಗೊಂಡಾಗ ಕಂಟಿನ್ಯೂ ತೊಗೊಂಡ್ರೆ ಎಫೆಕ್ಟ್ ಆಗುತ್ತೆ. ಸುಮ್ಮನೆ ಮನೇಲಿ ತಂದುಬಿಟ್ಟಿಟ್ಟು ನಾವು ಇಟ್ಟಿದ್ವಿ ಕಮ್ಮಿ ಆಗಿಲ್ಲ ಅಂದರೆ ಕಮ್ಮಿ ಆಗಲ್ಲ. ಇದು ತುಂಬಾ ಡೌಟ್ಸ್ ಇದೆ. ಅಂದ್ರೆ ಮನೆಗೆ ತಗೊಂಡೋಗಿರ್ತಾರೆ, ಅವ್ರು ಯೂಸೇ ಮಾಡಿರಲ್ಲ, ನೆಗೆಟಿವ್ ಆಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ತುಂಬಾ ಜನ ಬಂದ್ಬಿಟ್ಟು ಅಲ್ಲಿ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ತುಂಬಾ ಕಡಿಮೆ ಇದೆ, ನೀವು ಸಹ ಸರ್ಚ್ ಮಾಡಿದ್ರೆ ಕಡಿಮೆ ಇತ್ತು, ಅದ್ರಲ್ಲೇ ತಗೋಬಹುದಾಯ್ತಲ್ವಾ? ಇಲ್ಲ, ನಮಗೆ ಏನಾದರೂ ಆಯಿತು ಅಂದರೆ, ಅಥವಾ ಯಾಕಂದರೆ ಇದರಲ್ಲಿ ನಮಗೆ ಪ್ರೂಫ್ ಸಿಕ್ಕಿದೆ. ನಾವು ಪ್ರಾಕ್ಟಿಕಲಿಗೆ ನೋಡಿಬಿಟ್ಟು ನಾವೆಲ್ಲ 15 ದಿವಸ ಕರೆಕ್ಟಾಗಿ ಪ್ರಾಕ್ಟಿಕಲಿ ಚೇಂಜಸ್ ಎಲ್ಲ ನೋಡಿ ಬಾಡಿಲಿ ಚೇಂಜಸ್ ಆಗ್ತಾಯಿದೆ, ನಮಗೆ ವರ್ಕೌಟ್ ಆಗುತ್ತೆ ಇದು ತೊಗೊಂಡ್ರೆ ಅಂದಮೇಲೆ ತೊಗೊಂಡಿರೋದು. ಬಟ್ ಆನ್ಲೈನ್ ಪ್ರಾಡಕ್ಟ್ ಡುಪ್ಲಿಕೇಟ್ ಬರ್ತಾಯಿದೆ, ಒರಿಜಿನಲ್ ಬರ್ತಾಯಿದೆ ಗೊತ್ತಿಲ್ಲಲ್ಲ. ಸೊ ಮತ್ತೆ ನಾಳೆ ಏನಾದರೂ ಆಯಿತು ಅಂದ್ರೂ ಸರ್ವಿಸಿಗೋಸ್ಕರ ಆನ್ಲೈನ್ಗಿಂತ ಸುತ್ತೋದಕ್ಕಿಂತ ನಾವು ಅಲ್ಲೇ ಬಂದುಬಿಟ್ಟು ಮತ್ತೆ ಏನಾದರೂ ಕೆಟ್ಟೋಯ್ತು ಅಂದ್ರೂ ನಾವು ಅಲ್ಲಿ ಬಂದು ಕಂಟಿನ್ಯೂ ಮಾಡಿ ಥೆರಪಿನೂ ತೊಗೋಬೋದು. ಸೊ ಅದೇ ಕಾರಣಕ್ಕೆ ನಮಗೆ ಇಲ್ಲಿ ಪ್ರೂಫ್ ಇದೆ. ಸೊ ಈ ಪ್ರೂಫ್ಗೋಸ್ಕರ ಈ ಅಮೌಂಟ್ ಪೇ ಮಾಡಬೇಕು. ಸೊ ಎಲ್ಲಿ ನಿಮಗೆ ಟ್ರಸ್ಟ್ ಇದೆ ಅಲ್ಲಿ ನಿಮಗೆ ಕಾಸ್ಟ್ಲಿನೇ ಇರುತ್ತೆ, ಎಲ್ಲಿ ಟ್ರಸ್ಟ್ ಇಲ್ಲ ಅಲ್ಲಿ ಚೀಪರ್ ಇರುತ್ತೆ. ನಾನು ಅದನ್ನು ನಂಬೋದು. ಸೊ ಅದಕ್ಕೋಸ್ಕರ ನಾವೇನಂದರೆ ಇಲ್ಲ, ಸರಕೇರಲ್ಲೇ ಬೈ ಮಾಡೋಣ. ಸರಕೇರಲ್ಲಿ ಯಾಕಂದರೆ ಇಲ್ಲಿ ಪ್ರೂಫ್ ಇದೆ. ಆ ಪ್ರೂಫ್ ಇಲ್ದಿದ್ದ ಜಾಗದಲ್ಲಿ ತೊಗೊಂಡ್ಬಿಟ್ಟು ನಾವು ಮತ್ತೆ ಸಫರ್ ಆಗೋದಕ್ಕಿಂತ ಸೊ ಅದಕ್ಕೋಸ್ಕರ ಇಲ್ಲೇ ತೊಗೊಂಡು ಇಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಸರಕೇರೆ ಡಿಸೈಡ್ ಮಾಡಿ. ಸರಕೇರ್ ಬಗ್ಗೆ ಏನಂದರೆ ನಂಗೆ ಒಂದು ಇಷ್ಟ ಆಗಿದ್ದು ಏನಂದರೆ, ಕೆಲವು ಜನ ಒಂದು ವರ್ಷಗಟ್ಟಲೆ ಬರ್ತಾ ಇದ್ದಾರೆ ಅಂತ ನಾನು ನೋಡಿದೆ. ಸೊ ಅವ್ರಿಗೇನು ಫೋರ್ಸ್ ಮಾಡ್ತಿಲ್ಲ, ಫ್ರೀಯಾಗಿ ಎಲ್ಲರೂ ಥೆರಪಿ ಕೊಡ್ತಾ ಇದ್ದಾರೆ. ಮತ್ತು ಫೋರ್ಸ್ ಮಾಡ್ತಿದ್ದಾರೆ ಡೈಲಿ ಬನ್ನಿ ಅಂತ. ಇನ್ನೂ ಪರ್ಚೇಸ್ ಮಾಡಲೇಬೇಕು ಅಂತ ಫೋರ್ಸ್ ಮಾಡಲ್ಲ. ನನಗೆ ಅದು ಇಷ್ಟ ಆಯಿತು ಸರಕೇರಲ್ಲಿ. ಯಾಕೆಂದರೆ ಎಷ್ಟೋ ಜನ ಏನಂದರೆ ಈಗ ಕೆಲವು ಜನಕ್ಕೆ 3 ಹೊತ್ತು ಊಟ ಮಾಡೋದಕ್ಕೂ ಕಷ್ಟ ಇದೆ ಕೆಲವು ಜನಕ್ಕೆ. ಬಟ್ ಕೆಲವು ಜನಕ್ಕೆ 1 ತಿಂಗಳಲ್ಲಿ ಪೂರ್ತಿ ಥೆರಪಿ ಬೈ ಮಾಡೋಷ್ಟು ತಾಕತ್ತು ಇದೆ ಅಲ್ಲಿ ಬರೋರಿಗೆ. ಬಟ್ ಏನಂದರೆ ಅಂಥವ್ರಿಗೆ ಐಡೆಂಟಿಫೈ ಮಾಡಿ ನಿಮಗೆ ಫ್ರೀಯಾಗಿ ಥೆರಪಿ ಕೊಡ್ತಾರೆ, ಅದು ತುಂಬ ಇಷ್ಟ ಆಯಿತು ನನಗೆ. ಯಾಕೆಂದರೆ ಎಷ್ಟೋ ಜನದರಿಗೆ ಏನು ಅಲ್ಲಿ ಪೇ ಮಾಡೋಕ್ಕಾಗಲ್ಲ. ಮತ್ತು ಈಗ ಗೋರ್ಮೆಂಟ್ ಫ್ರೀ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ. ಸೊ ಅಲ್ಲೋದ್ರೆ ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟು, ಬಟ್ ಅದು ಗೋರ್ಮೆಂಟ್ ಅಂತ ಹೋಗ್ಬಿಟ್ರೆ ಅಲ್ಲಿ ಜಾಸ್ತಿ ಕೇರಿಂಗ್ ಇರೋದಿಲ್ಲ. ಬಟ್ ಅದನ್ನ ಕಂಪೇರ್ ಮಾಡ್ಕೊಂಡು ಇಲ್ಲಿ ಕೇರಿಂಗ್ ತುಂಬ ಇದೆ. ಮತ್ತು ಇನ್ನೊಂದೇನೆಂದರೆ ಎಲ್ಲರಿಗೂ ಫ್ರೀಗೆ ಇಲ್ಲಿ ಬಂದುಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಿರಲ್ಲ, ಅದು ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಮ್ಮ ಕಡೆಯಿಂದ ನಾವು ಅಟ್ಲೀಸ್ಟ್ ನಾವೇ ತಗೊಂಡಾಗ ನಮ್ಮದು ಎಕ್ಸಾಂಪಲ್ ನೋಡ್ಕೊಂಬಿಟ್ಟು ತುಂಬ ಜನ ತೊಗೊಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಅದೊಂದು ಅನಿಸಿಕೆ ಕೊಡ್ತೀವಿ. ನಾನು ಅಸ್ಯೂಮ್ ಮಾಡಿದ್ದೇನು ಯಾವ ಥರ ಅಂತಂದರೆ, ಸೊ ನಾವು ಯಾವುದೋ ಒಂದು ಈಗ ಇಷ್ಟಪಟ್ಟಿದ್ದೀವಿ ಅಂತಂದರೆ ಫಸ್ಟ್ ಯಾರೇ ಏನಾರ್ಥ ಒಂದು 10 ರೂಪಾಯಿ ಸ್ಪೆಂಡ್ ಮಾಡಲಿ, 20 ರೂಪಾಯಿ ಸ್ಪೆಂಡ್ ಮಾಡಲಿ, ಬಟ್ ಮಾರ್ಕೆಟಲ್ಲಿ ಏನಿದೆ ಅಂತ ಎಲ್ಲ ಫಸ್ಟ್ ಹೋಗೋದು ಗೂಗಲೇ ಎಲ್ಲರೂ. ಈಗ ನಾವು ನೋಡಿದಾಗ ಎಲ್ಲರೂ ಗೂಗಲಲ್ಲಿ ಹೋಗ್ತೀವಿ, ಸರ್ಚ್ ಮಾಡ್ತೀವಿ ಪ್ರಾಡಕ್ಟ್ ಹೆಂಗಿದೆ, ಅದು ಹೆಂಗಿದೆ, ಎಲ್ಲರೂ ರಿವ್ಯೂಸ್ ಚೆಕ್ ಮಾಡ್ತೀವಿ, ChatGPT ನೋಡ್ತೀವಿ, AI ನೋಡ್ತೀವಿ, ಎಲ್ಲ ಕಂಪ್ಯಾರಿಸನ್ ಮಾಡ್ತೀವಿ. ಬಟ್ ಅಲ್ಲಿಂದ ಬೆಸ್ಟ್ ರಿಸಲ್ಟ್ ಬಂತು ಅಂದರೆ ತೊಗೊಳ್ತೀವಿ, ಅಂದ್ರೆ ಬೈ ಮಾಡೋಕ್ಕೋಗಲ್ಲ. ಬಟ್ ಯಾವುದೇ ಒಂದು ಪ್ರಾಡಕ್ಟು ಎಲ್ಲ ಆನ್ಲೈನಲ್ಲಿ ಸಿಗೋಲ್ಲ, ನಮಗೆ ಆಫ್ಲೈನಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಏನಂದರೆ ನಮ್ಮ ಬಾಡಿಗೆ ಚೇಂಜಸ್ ಏನೇನಾಗ್ತಾ ಇದೆ, ನಮಗೆ ಅನುಕೂಲ ಇದೆಯಾ ಅಥವಾ ನಮ್ಗೆ ಅದರಿಂದ ಏನಾದ್ರು ಪ್ರಾಫಿಟ್ ಆಗ್ತಾ ಇದೆ, ಆ ಬಾಡಿಲಿ ಏನಾದ್ರು ಚೇಂಜಸ್ ಆಗ್ತಾ ಇದೆಯಾ, ಥೆರಪಿಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಯಾರೇ ಏನು ಹೇಳಿದ್ರು ಏನು ಹೇಳ್ಬಾರ್ದು. ಈಗ 4 ಜನ ಮತ್ತೆ ನಾವು ಹೇಳ್ತಾ ಹೋಗ್ಬೇಕಾದ್ರೂ ಅದ್ರಲ್ಲಿ 3 ಜನ ಹೇಳ್ತಾರೆ ಇಲ್ಲ ಇದೆಲ್ಲ ಬಿಸ್ನೆಸ್ಸು, ಸರಕಿರೋರು ಬಿಸ್ನೆಸ್. ಎಲ್ಲರೂ ಬಿಸ್ನೆಸ್ಸೇ ಮಾಡೋದು, ನಾನು ಮಾಡ್ತೀನಿ, ಇನ್ನೊಬ್ಬರು ಮುಂದೆ ಇರೋರು ಮಾಡ್ತಾರೆ. ಯಾಕೆಂದರೆ ಅವರಿಗೆ ನಡೆಸಬೇಕು. ಎಷ್ಟು ದಿವಸದಿಂದ ಯಾವುದೋ ಒಂದು ಫಂಡಿಂದ, ಯಾವುದೋ ಒಂದು ಚಾರ್ಟಿಂದ ನಡ್ಸೋಕ್ಕಾಗಲ್ಲ. ಯಾವ್ದಾದ್ರು ಒಂದು ಪ್ರಾಫಿಟ್ ಬಂದ್ರೇ ಮುಂದೆ ಚಾರ್ಟಿಗೆ ಅಂತ 1% ತೆಗ್ಬಿಟ್ಟು ನಡೆಸ್ಕೊಂಡ್ಬಿಟ್ಟು ಹೋಗ್ತಾರೆ. ಸೊ ಅದಕ್ಕಂತ ನಾವು ಅವರು ಬಿಸ್ನೆಸ್ ಮಾಡ್ತಾರೆ. ಬಟ್ ಅವರು ಒಂದು ಕಡೆಯಿಂದ ಹೇಳ್ಬೇಕಂತಂದರೆ ಸರಕೇರವ್ರಿಗೆ
ಫ್ರೀಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ನಿಮಗೆ ಇಷ್ಟ ಆದರೆ ತೊಳಿಲ್ಲ ಅಂದ್ರೆ ತೊಗೋಬೇಡಿ ಅಂತ ಹೇಳ್ತಾರೆ. ಯಾರು ಫೋರ್ಸ್ ಮಾಡ್ತಿಲ್ಲ, ನೀವು ತೊಗೊಳ್ಳೇಬೇಕು, ಇಲ್ಲಿಗೆ ಇಷ್ಟು ದಿವಸ ಆದಮೇಲೆ ನಿಮಗೆ ಲಿಮಿಟ್ ಇದೆ, ಇದಾದಮೇಲೆ ಬರೋಂಗಿಲ್ಲ ಅಂತ ಯಾರೂ ಹೇಳಿಲ್ಲ ನಮಗೆ. ಸೊ ನಮಗೆ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತಿದ್ರೆ, ನೀವು ಒಂದು ದಿವಸನೂ ಬಿಡಬೇಡಿ, ನಿಮಗೆ ಯಾವ ಟೈಮಲ್ಲೇ ಬಂದರೆ ಆ ಟೈಮಲ್ಲಿ ನಾವು ಅರೇಂಜ್ ಮಾಡಿಕೊಡ್ತೀವಿ ಅಂತ ಅದೊಂದು ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಸರಕೆರೆಗೆ ಯಾವರೇ ಒಂದು ಬೈಯರ್ಸ್ ಬಂದಾಗ ಅಥವಾ ಯಾರೋ ಒಂದು ಥೆರಪಿಗೆ ಬಂದಾಗ ನಾನು ಹೇಳೋದು ಏನಂದರೆ, ಎಷ್ಟೇ 100 ಜನ ಮಾತಾಡಲಿ, ಒಟ್ಟು ನನಗೆ ಅನುಕೂಲ ಆಗ್ತಾಯಿದೆ ಅಷ್ಟೊಂದು ನೋಡ್ಬೇಕಷ್ಟೆ. ಸೊ ಎಲ್ಲ ಊರವರೆಲ್ಲ ಬಂದ್ಬಿಟ್ಟು ತಗೋಬೇಡ ಅಂತ ಹೇಳ್ತಾರೆ, ಊರವರೆಲ್ಲ ಬಂದ್ಬಿಟ್ಟು ತೊಗೊಳ್ಳಿ ಅಂತ ಹೇಳ್ತಾರೆ, ತಗೊಂಬಂದು ಮನೇಲಿ ಇಟ್ಬಿಟ್ಟು ಸಾಕು ಎಲ್ಲರ ಯಾವುದೇ ಒಂದು ಪ್ರಾಡಕ್ಟು ನಾವು ಅದಕ್ಕೆ 100% ಟೈಮ್ ಕೊಟ್ಟು ಅವರು ಪ್ರೋಗ್ರಾಮ್ ಯಾವ ಥರ ಅನಲೈಸ್ ಮಾಡಿರ್ತಾರೆ ಅದೇ ಪ್ರಕಾರ ನಾವು ಥೆರಪಿ ತೊಗೊಳ್ಳಿಲ್ಲ ಅಂದರೆ ಯಾವುದೂ ಕೂಡ ಅನುಕೂಲ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳಿದಂದರೆ, ಬೇರೆ ಯಾರೇ ಏನಾದರೂ ಹೇಳಿ ನೆಗೆಟಿವ್ ಎಲ್ಲ ಯಾವುದೇ ಪ್ರಾಡಕ್ಟಲ್ಲಿ ಹೋದಾಗ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಅದು ನನಗೆ ಪಾಸಿಟಿವಲ್ಲಿ ನನಗೆ ಕೊಡ್ತಾ ಇದೆಯಾ, ಯಾರೂ ಕೇರ್ ಮಾಡಿದಾಗ ನಮ್ಮ ಮನೆಗೆ ಈಗ ನನಗೇನಾರ ಹೆಲ್ತ್ ಕೆಟ್ಟೋಯ್ತು ಅಂದರೆ ನಮ್ಮ ಮನೆಯವ್ರು ಮಾತ್ರ ನೋಡ್ತಾರೆ, ಬೇರೆ ಯಾರು ಒಂದು ನಾನು ನೋಡಬೇಕಿಲ್ಲ, ನಮ್ಮ ಮನೆಯವ್ರು ನೋಡ್ಬೇಕು. ಅದಕ್ಕೋಸ್ಕರ ನನ್ನ ಲೈಫಲ್ಲಿ ನನ್ನ ಹೆಲ್ತ್ ಚೆನ್ನಾಗಿದೆಯಾ ನೋಡ್ಕೋಬೇಕು ಅನ್ನೋದಕ್ಕೋಸ್ಕರ ನಾವು ಥೆರಪಿ ಮಾಡಿಬಿಟ್ಟು ನಮಗಿಷ್ಟ ಆಯಿತಾ ನಾವು ತೊಗೋಬೇಕಷ್ಟೆ. ಅದು ಇನ್ನೊಬ್ಬರಿಗೆ 300 ಬಂದು ಕೇಳೋದು, 400 ಚೆನ್ನಾಗಿಲ್ಲ ಅಂದರೆ ನಾನೇ ಹಾಸ್ಪಿಟ್ಲಿಗೆ ಹೋಗೋದು, ಅವ್ರು ಬರೋಲ್ಲ ಜೊತೆಲಿ. ಸೊ ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳೋದೇನೆಂದರೆ, ನೀವು ಫಸ್ಟು ಸರಕೇರಿಗೆ ಹೋಗಿ ಥೆರಪಿ ತೊಗೊಳ್ಳಿ, ಟೈಮ್ ಸ್ಪೆಂಡ್ ಮಾಡಿ, ಅದಾದಮೇಲೆ ನಿಮ್ಗೆ ಇಷ್ಟ ಆಯಿತು, ಇಲ್ಲ ನನಗೆ ಅನುಕೂಲ ಆಗ್ತಾ ಇದೆಯಾ, ಯಾರ ಮಾತು ಕೇಳಬೇಡಿ. ಸೊ ತೊಗೊಂಬಿಟ್ಟು ಥೆರಪಿ ತೊಗೊಂಬಿಟ್ಟು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲ ನಿಮಗೆ ಅದು ಇಷ್ಟ ಆಗ್ತಾ ಇಲ್ಲ, ಎಲ್ಲರೂ ಮನೇಲೆಲ್ಲ ಫೋರ್ಸ್ ಮಾಡ್ತಾ ಇದ್ದಾರೆ, ನನಗೇನು ಚೇಂಜಸ್ಸೇ ಇಲ್ಲ ಅಂದ್ರೆ ತೊಗೊಳಕ್ಕೆ ಹೋಗಬೇಡಿ. ಸೊ ಮೇನ್ ಎಕ್ಸಾಂಪಲ್ ನಿಮಗೆ ಇಷ್ಟ ಆಯಿತಾ ತೊಗೊಳ್ಳಿ. ಇನ್ನೊಬ್ಬರಿಗೆ ಎಕ್ಸಾಂಪಲ್ ತೊಗೊಂಬಿಟ್ಟು ಅವ್ರು ಹೇಳಿದರು ಇವ್ರು ಹೇಳಿದರು, ಆನ್ಲೈನಲ್ಲಿ ಪಾಸಿಟಿವ್ ಇದೆ ನೆಗೆಟಿವ್ ಇದೆ, ಎರಡೂ ತೊಗೊಂಬಿಟ್ಟು ಅನಲೈಸ್ ಮಾಡ್ಕೊಂಬಿಟ್ಟು ನಿಮಗೆ ಚೆನ್ನಾಗಿದೆ ಅಂತ ಪ್ರಾಡಕ್ಟ್ ಒಂದು ನೋಡ್ಕೋಬೇಕಷ್ಟೆ.